ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ರಾಜ್ ಡಿ ಆರ್. ಸರ್, ಮೈಸೂರು ಬೊಂಬಾಟ್ ಬೋಂಡ ಬಾಗೂರು ಟೇಸ್ಟ್ ನೋಡು. ಈ ನಮ್ಮ ಶಾಪು ಸುಮಾರು 3 ವರ್ಷಗಳಿಂದ ಸಿದ್ಧಾರ್ಥ ಲೇಔಟು, ಬನ್ನೂರು ಮೇನ್ ರೋಡು, ಹೊಸ DC ಆಫೀಸ್ ಪಕ್ಕ, ಗೀತಾ ಕಾನ್ವೆಂಟ್ ಮುಂದೆ ನಮ್ಮ ಸ್ಟಾಲ್ ಲೊಕೇಟ್ ಆಗಿರುತ್ತೆ. ನಮ್ಮ ಶಾಪ್ನ ಉದ್ದೇಶ ಬಂದು ಜನರಿಗೆ ಒಂದು ಒಳ್ಳೆಯ ಸ್ನ್ಯಾಕ್ಸ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ದರಿಂದ ನಾವು ಏನೇ ಒಂದು ಪ್ರಿಪೇರ್ ಮಾಡಬೇಕಾದ್ರೂ ಒಂದು ಹೈಜೆನಿಕ್ ಆಗಿ ಮಾಡಿಕೊಡ್ತೀವಿ. ನಾವು ಬಳಸೋಂಥ ಆಯಿಲ್ ಆಗಿರ್ಬೋದು, ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿರೋವಂಥ ವೆಜಿಟೇಬಲ್ಸು ಮತ್ತು ಸನ್ಫ್ಲವರ್ ಆಯಿಲ್ನ ಬಳಸಿ ನಾವು ಜನರಿಗೆ ಡಿಫ್ರೆಂಟ್ ಬಜ್ಜೀಸ್ ಥರ ಸರ್ವ್ ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಸುಮಾರು 35 ವೆರೈಟೀಸ್ ಬಜ್ಜೀಸ್ ಸಿಗುತ್ತೆ. ಅದರಲ್ಲಿ ಈಗ 25 ವೆರೈಟೀಸ್ನ ಕಂಟಿನ್ಯೂ ಆಗಿ ಸರ್ವ್ ಮಾಡ್ಕೊತಾ ಬರ್ತಾ ಇದ್ದೀವಿ. ನಮ್ಮಲ್ಲಿ ಏನೇನು ವಿಶೇಷತೆ ಅಂತ ಅಂದರೆ ಬ್ರೆಡ್ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಬರ್ಗರ್ ಬಜ್ಜಿ, ಆಲೂ ಬನ್ ಬಜ್ಜಿ, ಮಶ್ರೂಮು, ಪೈನಾಪಲ್ಲು, ಬೇಬಿ ಕಾರ್ನು, ಆಲೂ ಟಫ್ ಮಿರ್ಚಿ ಅಂತ ಮಾಡ್ತಾಯಿದ್ದೀವಿ. ನಾರ್ಮಲಾಗಿ ಮಿರ್ಚಿ ವಡ, ಬಾಳೆಕಾಯಿ, ಹೀರೆಕಾಯಿ, ಆಲೂ ಬೋಂಡ, ಬೀಟ್ರೂಟ್ ಬೋಂಡ, ಮೂಲಂಗಿ, ಹೀರೆಕಾಯಿ, ಸೀಮೆ ಬದನೆಕಾಯಿ, ಟೊಮೊಟೊ, ಈ ಥರ ತುಂಬ 35 ವೆರೈಟೀಸ್ ಬಜ್ಜೀಸ್ನ ನಾವು ಸರ್ವ್ ಮಾಡ್ತಾ ಬರ್ತಾಯಿದ್ವಿ. ಕಸ್ಟಮರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ನಾವು ಕೊಡುವಂಥ ಸರ್ವಿಸ್ ಕೂಡ ನಾವು ಖುಷಿಯಿಂದನೇ ಕೊಡ್ತೀವಿ. ಆದ್ದರಿಂದ ತುಂಬ ಇದಾಗಿದೆ. ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಇದೆ, ಫೈನಾನ್ಸಲ್ಲಿ ಸ್ವಲ್ಪ ಸಾಲ ಇದೆ, ಅದನ್ನು ತೀರ್ಸ್ಕೊತಾ ಬರ್ತಾಯಿದ್ದೀವಿ. ಇನ್ನು ಮುಂದೆ ಏನೇನೋ ಮಾಡಬೇಕು ಅಂತ ಕನಸಿದೆ, ಆ ಕನಸನ್ನ ನನಸು ಮಾಡ್ಕೋತಾ ಬರ್ತಾಯಿದ್ದೀವಿ. ಇದೇ ಜಾಗದಲ್ಲಿ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಸಿರಿಧಾನ್ಯ ರಾಗಿ ಅಂಬ್ಲಿನ ಸರ್ವ್ ಮಾಡ್ತೀವಿ. ನಂತರ 4:30ಯಿಂದ ನಾವು ರಾತ್ರಿ 9:30 ತನಕ ಈ ಬಜ್ಜೀಸ್ನ ಸರ್ವ್ ಮಾಡ್ತೀವಿ. ದಯವಿಟ್ಟು ಧನ್ಯವಾದಗಳು. ಮೈಸೂರು ಇನ್ನೂ ಯಾರೆಲ್ಲ ನಮ್ಮ ಶಾಪ್ನ ವಿಸಿಟ್ ಮಾಡಿಲ್ಲ, ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಬೇರೆ ಕಡೆ ಸಿಗುವಂಥ ಬಜ್ಜೀಸ್ ನಮ್ಮಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ಭೇಟಿ ಮಾಡಿ. ಹಾಗೆ ನಮ್ಮದು ಪ್ರಾಡಕ್ಟ್ ಕೂಡ ಇದೆ, RDB ನಂದಿ ಪ್ರಾಡಕ್ಟ್ಸ್ ಅಂತ. ಇದು ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ನ ಮಿಶ್ರಣ ಮಾಡಿರೋವಂಥದ್ದು. ಇದು BP, ಶುಗರು, ಮೈಕೆ ನೋವು, ಗ್ಯಾಸ್ಟ್ರಿಕ್ಕು, ತುಂಬ ಎಲ್ಲದಕ್ಕೂ ಒಳ್ಳೆಯದು. ಅದು ಮಾರ್ಕೆಟಿಂಗು ಸ್ವಲ್ಪ ನಮಗೆ ಅದರದ್ದು ಐಡಿಯಾಸ್ ಗೊತ್ತಾಗಲಿಲ್ಲ, ಹಂಗಾಗಿ ಅದರಿಂದ ಸ್ವಲ್ಪ ಲಾಸ್ ಆಯಿತು. ಆ ಲಾಸ್ ಆಗಿ ಏನು ಮಾಡೋದು ಅಂತ ದೂತ್ತಾಗ ನಾವು ಈ ಥರ ಬೆಳಗ್ಗೆ ಸಿರಿಧಾನ್ಯ ಅಂಬ್ಲಿ ಕೊಟ್ಕೊಂಡು ಮತ್ತು ಸಂಜೆ ಈ ಥರ ಡಿಫ್ರೆಂಟಾಗಿ ಬಜ್ಜಿ ಸ್ಟಾಲ್ ಮಾಡುವ ಅಂತೇಳಿ ಮಾಡಿದ್ದು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ತುಂಬ ದೂರದಿಂದನೂ ಬರ್ತಾರೆ.